ರಾಜವೈಭವಕ್ಕೆ ರಾಮನೂರು ಸಾಕ್ಷಿಯಾಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿ ವಿವರಣೆಯ ಜೊತೆಗೆ ತಜ್ಞರ ವಿವರಣೆಯ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಮುಹೂರ್ತದ ಬಗ್ಗೆ ವಿಜಯೇಂದ್ರ ಶರ್ಮಾ ಅವರನ್ನು ಕೇಳ್ತಾ ಇದ್ದೆ. ವಿಜಯೇಂದ್ರ ಶರ್ಮಾ ಅವರೇ, 22ನೇ ತಾರೀಕಿನ ಈ ಮುಹೂರ್ತ ಇದೇ ಆಯ್ಕೆಯಾಗೋದಕ್ಕೆ ಏನು ಕಾರಣ? ಏನಾದರೂ ಪರ್ಟಿಕ್ಯುಲರ್ ಆದಂಥ ಕಾರಣಗಳಿದಾವ ಅಥವಾ ರಾಮನ ಜನ್ಮ ದಿನಾಂಕಕ್ಕೂ ಇದಕ್ಕೂ ಏನಾದರೂ ಸಂಬಂಧಗಳಿದಾವ? ಏನು ಇದರ ವಿಶೇಷತೆ ಏನು? ಪರಮಾತ್ಮನಿಗೆ ಎಲ್ಲವೂ ಸಂಬಂಧ ಇದೆ. ವಿಶೇಷ ಅಂದರೆ ಶೋಭನನಾಮ ಸಂವತ್ಸರ 60 ವರ್ಷಕ್ಕೆ ಒಂದು ಸಲ ಇಂಥ ಮುಹೂರ್ತ ಸಿಗುತ್ತೆ. ಈ ಶೋಭನಾಮ ಸಂವತ್ಸರ 60 ವರ್ಷದಲ್ಲಿ ಒಂದು ಸಲ ಬರುತ್ತೆ. ಇದು ಅಪರೂಪ. ಮುಂದಿನ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ತುಂಬ ಕೆಟ್ಟದ್ದು. ಅದನ್ನು ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಅದು ವಿವರಣೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಮಂಗಳ ರಾಜನಾಗಿದ್ದಾನೆ, ಶನಿ ಮತ್ತೆ ಮಂತ್ರಿಯಾಗಿದ್ದಾನೆ. ಆವಾಗ ಅಲ್ಲೋಲಕಲ್ಲೋಲವಾಗತಕ್ಕಂತಹ ಜಗತ್ತಿನಲ್ಲಿ ಸಂಭವ ಇದೆ. ಯುದ್ಧಗಳು ಮತ್ತು ಕೊಲೆಗಳು, ಸೂಲಿಗಳು ಎಲ್ಲ ಅನ್ಯಾಯಗಳು ಆಗಲಿಕ್ಕೆ ಅವಕಾಶ ಇದೆ. ಅದನ್ನು ತಡೆಯೋದಕ್ಕೋಸ್ಕರ ಈ ಶ್ರೇಷ್ಠವಾದಂತಹ ಮುಹೂರ್ತವನ್ನು ಕೊಡಬೇಕು ಅಂತ ಗೋವಿಂದೇವಗಿರಿಯವರು ಹೇಳಿದರು. ಈ ಕಾರಣದಿಂದ ಮೃಗ ನಕ್ಷತ್ರ, ಅಮೃತಸಿದ್ಧಿ ಯೋಗ ಇದೆ, ಮತ್ತು ಅಭಿಜಿತ್ ಮುಹೂರ್ತ ಇದೆ, ಹಂಸನಾಮಕ ಯೋಗ ಇದೆ. ಕೇಂದ್ರದಲ್ಲಿ ಗುರು ಇದ್ದಾನೆ. ನಮ್ಮ ಗುರುಗಳು ಪೂಜ್ಯರಾದಂತಹ ಕೃಷ್ಣಾಚಾರ್ಯ ಪಚ್ಚಾಪುರವರು ಇದರ ಬಗ್ಗೆ ಹಂಸಯೋಗದ ಬಗ್ಗೆ ತುಂಬ ಹೇಳಿದ್ದಾರೆ. ಈ ವಿಧವಾದಂತಹ ಮುಹೂರ್ತ ಸಿಗೋದಿಲ್ಲ, ಅಪರೂಪವಾಗಿ ಸಿಗೋದು. ಇದನ್ನು 22 ನಾನು ಕೊಟ್ಟದ್ದು 18 ತಾರೀಕು, 22 ತಾರೀಕು, 25 ತಾರೀಕು. 25 ಅನುಕೂಲವಿಲ್ಲ ಅಂತ ಪ್ರಧಾನಿ ಮತ್ತು ಹೇಳಿದರು. 22ಕ್ಕೆ ದೇವರ ಇಚ್ಛೆಯಂತೆ ವಿಶೇಷವಾದದ್ದು ಏನಂತಂದರೆ ಅಮೃತಸಿದ್ಧಿ ಯೋಗದಿಂದ ಹಂಸಯೋಗದಲ್ಲಿ ಹಂಸ ಅಂದರೆ ಕಷ್ಟಗಳನ್ನೆಲ್ಲ ದೂರ ಮಾಡತಕ್ಕಂತಹ ಹಂಸ ಪಕ್ಷಿಯಂತೆ ಶುದ್ಧವಾದಂತಹ ಇದು ಮುಹೂರ್ತ. ಅಭಿಜಿತ್ ಮುಹೂರ್ತ ಅಂದರೆ ಸೂರ್ಯ ತಲೆ ಮೇಲೆ ಬಂದಾಗ ಆ ಸಂದರ್ಭದಲ್ಲಿ ಅಭಿಜಿತ್ ಮುಹೂರ್ತ ಅಂತ ಹೇಳ್ತೇವೆ. ಶ್ರೀರಾಮಚಂದ್ರ ಸೂರ್ಯವಂಶದಲ್ಲಿ ಹುಟ್ಟಿದ್ದಾನೆ. ಆ ಸೂರ್ಯ ತುಂಬ ಮತ್ತು ಸಂತೋಷದಿಂದ ಪೂರ್ವಜನಾದಂತಹ ಸೂರ್ಯ ತನ್ನ ಶ್ರೀರಾಮನನ್ನು ನೋಡಿ ತನ್ನ ವಿಶೇಷವಾದಂತಹ ಕಿರಣಗಳನ್ನು ಶ್ರೀರಾಮನಿಗೆ ಮತ್ತೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಮೇಷಲಗ್ನ, ಅಮೃತಸಿದ್ಧಿ ಯೋಗ ಇದೆಲ್ಲ ಕೂಡಿ ಬರೋದಿಲ್ಲ. ಮೇಷಲಗ್ನ ಅಂತಂದರೆ ಶ್ರೇಷ್ಠವಾದಂತಹ ಲಗ್ನ. ಮೇಷಲಗ್ನದಲ್ಲಿಯೇ ಮತ್ತೆ ಬೃಹಸ್ಪತಿ ಇದ್ದಾನೆ. ದಶಲಕ್ಷ ದೋಷಾನ್ ಹಂತಿ ಹಾಗೆ ಅಂತ ಹೇಳಿದ್ದಾರೆ ದೊಡ್ಡವರು. ಇದು ಪ್ರಾಚೀನರು ಅರ್ವಾಚೀನರು. ಪ್ರಾಚೀನರ ಶಾಸ್ತ್ರವನ್ನು ಅರ್ವಾಚೀನ ಶಾಸ್ತ್ರವನ್ನು ಎರಡನ್ನೂ ಸಮೀಕರಣ ಮಾಡಿದಂತಹ, ಸಮನ್ವಯ ಮಾಡಿದಂಥವ್ರು ನಮ್ಮ ಪರಮಗುರುಗಳಾದಂತಹ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು. ಯಂತ್ರವೇದಾದಿನಾಜ್ಞಾತಂ ಯದ್ಬೀಜಂ ಗಣಕೈಸ್ತತಃ ಗ್ರಹಣಾದಿ ಪರೀಕ್ಷೇತ ನತಿಥ್ಯಾದಿ ಕದಾಚನ ಎಂಬುದಾಗಿ ಹೇಳಿದ್ದಾರೆ. ಮೊದಲಿದ್ದದ್ದು ಸೂರ್ಯ ಸಿದ್ಧಾಂತದಲ್ಲಿ ಅದೃಷ್ಟಫಲ ಕರ್ಮಾಚರಣೆಗೆ ಸೂರ್ಯ ಸಿದ್ಧಾಂತ ತೆಗೆದುಕೊಳ್ಬೇಕು. ಅದಕ್ಕೆ ತುಂಬ ವಿರೋಧ ಬಂದಿದೆ. ಎರಡನ್ನೂ ಕೂಡ ಸಮನ್ವಯ ಮಾಡಿದ್ದಾರೆ. ಆ ಸೂರ್ಯ ಸಿದ್ಧಾಂತವನ್ನು ನಾವು ಅವಲಂಬಿಸಿದ್ದೇವೆ, ಮತ್ತು ದೃಗ್ಗಣಿತ ಸಿದ್ಧಾಂತವನ್ನು ಅವಲಂಬಿಸಿದ್ದೇವೆ. ಮೇಷಲಗ್ನದಲ್ಲಿ ಸೂರ್ಯ ಇದ್ದಾಗ ಮುಖ್ಯವಾದಂಥ ಲಗ್ನ. ಆವಾಗ ದಶಸಹಸ್ರ ದೋಷಾನ್ ಹಂತಿ. ಲೋಕಮಾನ್ಯ ತಿಲಕರು ಇದು ತುಂಬ, ಮತ್ತು ಹಿಂದಿನವರಾದಂತಹ ಮತ್ತು ವರಾಹ ಮಿಹಿರವರು ಇದರ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಆರ್ಯಭಟರು ಹೇಳಿದ್ದಾರೆ. ಇತ್ತೀಚಿನ ಕೇತಕರವರು ನಮ್ಮ ತಂದೆಯವರ ಶಿಷ್ಯರು. ಅವರು ಇವತ್ತು ಜಗತ್ಪ್ರಸಿದ್ಧರು. ಇವತ್ತು ಜಗತ್ತಿನ ಎಲ್ಲ ವಿದ್ವಾಂಸರು ಕೂಡ, ಜ್ಯೋತಿಷ ವಿದ್ವಾಂಸರು ಈ ಕೇತಕೀಯ ಸಿದ್ಧಾಂತವನ್ನೇ ಮತ್ತೆ ಮನಗಂಡಿದ್ದಾರೆ, ಅದನ್ನೇ ತೆಗೆದುಕೊಳ್ತಾರೆ. ಆ ಕೇತಕಿ ಸಿದ್ಧಾಂತ ಅಂತಲೂ ಕೂಡ ಇದಕ್ಕೆ ಅನುಗುಣವಾದಂತಹ ಮುಹೂರ್ತ ಇದೆ. ಇದರ ಪ್ರಯೋಜನ ಏನು? ಕೇಂದ್ರದಲ್ಲಿದ್ದಂತಹ ಗುರು ದಶಲಕ್ಷ ದೋಷಾನಂತಿ ಎಷ್ಟೇ ಮತ್ತೆ ದೋಷಗಳಿದ್ದರೂ ಕೂಡ ದೂರ ಮಾಡುತ್ತೆ. ಮುಂದೆ ಆಗತಕ್ಕಂತಹ ಮುಂದಿನ ಸಂವತ್ಸರದನ್ನು ತಡೀತಕ್ಕಂತಹ ಶಕ್ತಿ ಈ ಮುಹೂರ್ತಕ್ಕೆ ಇದೆ. ಆದ್ದರಿಂದ ಇದು ವಿಶೇಷವಾಗಿ ಅಂತಂದರೆ ಭಗವಂತ ಅವನ ಆಪದಾಂ ಅಪಹರ್ತಾರಂ ತಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇದು ಭಗವಂತನ ಕಾಯ್ದೆಯಾಗಿದೆ. ಲೋಕಮಾನ್ಯ ತಿಲಕರು ಹೇಳಿದಂತೆ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಭಗವಂತ ಒಂದು ಸಂವಿಧಾನ ಕೊಟ್ಟಿದ್ದಾನೆ. ಆ ಸಂವಿಧಾನವೇ ಮತ್ತು ವೇದ ಶಾಸ್ತ್ರ. ಇದು ಜ್ಯೋತಿರ್ವೇದ ಅಂತ ಹೇಳ್ತಾರೆ, ಪ್ರತ್ಯಕ್ಷವಾದಂತಹ ಶಾಸ್ತ್ರ. ಇವತ್ತೆಲ್ಲ ಮತ್ತು ಟೆಲಿಸ್ಕೋಪ್ ಎಲ್ಲ ಬಂದಿದೆ, ಅನುಕೂಲತೆ ಬಂದಿದೆ. ಅದು ನಮ್ಮ ಹಿರಿಯರು ಪೂರ್ವಜರು ಮಾಡಿದಂತಹ ಇದೆಲ್ಲವೂ ಕೂಡ ಅವರಿಗೆ ಮತ್ತೆ ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಈ ಮುಹೂರ್ತದಿಂದ ಜಗತ್ತಿಗೆ ಒಳ್ಳೆಯದಾಗತಕ್ಕಂತಹ ಕಾರ್ಯ ಜವಾಬ್ದಾರಿಯನ್ನು ನಮ್ಮ ಮೇಲೆ ವಹಿಸಿದ್ದಾರೆ. ಮಿಗಿಲಾಗಿ ಈ ಮುಹೂರ್ತದಲ್ಲಿ ಯಾಕೆ ಕೊಟ್ಟಿದ್ದೇವೆ ಅಂತಂದರೆ, ಮುಹೂರ್ತದಲ್ಲಿ ಸ್ವಲ್ಪ ಏನಾದರೂ ದೋಷ ಇದ್ದರೆ ಅನೇಕ ವಿಧವಾದಂತಹ ತೊಂದರೆಗಳು, ವಿಘ್ನಗಳು ಎಲ್ಲವೂ ಕೂಡ ಬರಲಿಕ್ಕೆ ಅವಕಾಶ ಇದೆ. ಅದು ನಮ್ಮ ಪ್ರಧಾನಿಯವರು ಬಂದು ಅಲ್ಲಿಂದ ಸುರಕ್ಷಿತವಾಗಿ ಹೋಗುವವರೆಗೆ ನಮ್ಮ ಜವಾಬ್ದಾರಿ ಇದೆ. ಹಿಂದೆ ಆ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ದೇನೆ. ಹಿಂದೆ ಸೇನಾಧಿಪತಿಗಳು ಬಿ ವಿ ರಾಮನ್ನವರು ಬೆಂಗಳೂರಲ್ಲಿ ತುಂಬ ಜಗತ್ಪ್ರಸಿದ್ಧರಾದಂತಹ ಜ್ಯೋತಿಷಿಗಳು. ಅವರ ಮತ್ತೆ ಮಗಳು ಅವರೂ ಕೂಡ ಅಷ್ಟೇ ಮತ್ತೆ ಇದರಲ್ಲಿ ಪ್ರಬುದ್ಧರು. ಅವರು ಒಂದು ವರ್ಷದ ಹಿಂದೆ ತಮ್ಮ ಮ್ಯಾಗ್ಝಿನಲ್ಲಿ ಪ್ರಿಂಟ್ ಮಾಡಿ ಸೇನಾಧಿಪತಿಗಳಿಗೆ ಕಳಿಸಿದ್ರು, ಪತ್ರವನ್ನು ಬರೆದಿದ್ದರು. ಈ ಡಿಸೆಂಬರ್ದಲ್ಲಿ ನೀವು ಮತ್ತೆ ಪ್ರಯಾಣ ಮಾಡಬೇಡಿ ಅಂತ. ಅದು ದೈವೇಚ್ಛೆ. ಅವರು ಅದನ್ನು
ಅಷ್ಟು ಮಹತ್ವ ಕೊಡಲಿಲ್ಲ. Yes, yes. 13ರಂದು ಅವರು ಅವರ ಮನೆಯವರು ಜೊತೆಗೆ ತಕ್ಕಂಥ ಅದ್ರ ಮುಹೂರ್ತಕ್ಕೆ ಎಷ್ಟು ಮಹತ್ವ ಇದೆ. ಆ ಮುಹೂರ್ತವನ್ನು ಕೊಡುವಾಗ ತುಂಬಾ ಜವಾಬ್ದಾರಿಯಿಂದ ಮುಹೂರ್ತವನ್ನು ಕೊಡಬೇಕಾಗುತ್ತೆ. ಮೇಷ ಲಗ್ನವನ್ನು ಸಾಧಾರಣ ಮಧ್ಯಮ ಅಂತ ನಮಸ್ಕಾರ. ಪರಿಗಣಿಸೋದಿದೆ, ತಾವು ಅದನ್ನೇ ಹೇಗೆ ಆರಿಸಿದಿರಿ ಅಂತ. ಮೇಷ ಲಗ್ನ ಬೃಹಸ್ಪತಿಯಲ್ಲಿದ್ದಾನೆ. ಇನ್ನೊಂದು ಬೃಹಸ್ಪತಿ ಆಚಾರ್ಯ ಶರ್ಮರ ಇನ್ನೊಂದು ಜ್ಯೋತಿರ್ಮಯ ನಮ್ಮಲ್ಲಿ ಒಂದು ಆಗಮಶಾಸ್ತ್ರದಲ್ಲಿ ಒಂದು ಪಾಯಿಂಟ್ ಇದೆ. ಏನಂದರೆ ಚರಮೂರ್ತಿಗಳನ್ನು ಚರಲಗ್ನದಲ್ಲಿಯೂ ಸ್ಥಿರಮೂರ್ತಿಗಳನ್ನು ಸ್ಥಿರಲಗ್ನದಲ್ಲಿಯೂ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಆಗಮಶಾಸ್ತ್ರದ ವಾಕ್ಯ. ಹಾಗಿದ್ರೆ ಇಲ್ಲಿ ಸ್ಥಿರಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ, ಹಾಗಾಗಿ ಚರಲಗ್ನವನ್ನು ಕೊಟ್ಟಿದ್ದಾರಲ್ಲ ಅಂತ ಇನ್ನೊಂದು ಆಕ್ಷೇಪ. ಆಕ್ಷೇಪ ಅಂತ ಅದನ್ನೇನು ಆಕ್ಷೇಪ ಅಂತ ತಗೋಬೇಕಾಗಿಲ್ಲ, ನಿಮ್ಮ ಸಮಾಧಾನ ಹೇಳಿದ್ರೆ ಜನಕ್ಕೆ ಅರ್ಥ ಆಗ್ಬಿಡುತ್ತೆ ಅಂತ ಅಷ್ಟೇ. ಯಾಕೆಂದ್ರೆ ಅವಶ್ಯ ಹೌದು. ಜ್ಯೋತಿರ್ಮಯುಖದಲ್ಲಿ ಕೇಂದ್ರೇ ತ್ರಿಕೋಣೇವ ಸ್ಥಿತ ಬೃಹಸ್ಪತಿ ದಶಲಕ್ಷ ದೋಷಾನ್ ಹಂತಿ ಅಂತ ಈ ಪ್ರತಿಷ್ಠಾಪನೆ ದೇವರ ಪ್ರತಿಷ್ಠಾಪನೆ ಇದೆ. ಪರಮಾತ್ಮನಿಗೆ ಯಾವ ವಿಧವಾದಂತಹ ನಿಯಮಗಳಿಲ್ಲ. ಇದು ಜನರಿಗೋಸ್ಕರ ಲೌಕಿಕವಾಗಿ ಮುಹೂರ್ತವನ್ನು ನಾವು ಮತ್ತೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ ಶ್ರೀಕೃಷ್ಣನ ಹೇಳಿದಾಗೆ ನಾನವಾಪ್ತಮವಾಪ್ತವ್ಯಂ ವರ್ತಮೇ ಚಕರಣ, ನಾನು ಜಗತ್ತಿನಗೋಸ್ಕರ ನಾನು ಕೂಡ ಇದನ್ನು ಅನುಸರಿಸಬೇಕಾಗ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ದಶಲಕ್ಷ ಎಲ್ಲವೂ ಕೂಡ ಸೇರಿ ಬರೋದಿಲ್ಲ. ಆದರೆ ಈ ವಿಧವಾದಂಥ ಅನುಕೂಲತೆ ಯೋಗಗಳು ಮತ್ತು ಅಭಿಜಿತ್ ಮುಹೂರ್ತಗಳು ಮತ್ತು ಸರ್ವಸಿದ್ಧಿ ಯೋಗ ಇದೆಲ್ಲ ಏನು ಬಂದಿದೆ, ಆದ್ದರಿಂದ ಮೇಷದಲ್ಲಿ ಇದ್ದರೂ ಕೂಡ ದಶಸಹಸ್ರ ದೋಷಾನ್ ಹಂತಿ ಎಂಬುದಾಗಿ ಹೇಳಿದ್ದರಿಂದ ಹರಿದಾಸ ಭಟ್ಟರೇ ಇದು ಮತ್ತೆ ಶ್ರೇಷ್ಠವಾಗಿ ಇದನ್ನು ತೆಕ್ಕೊಂಡಿದ್ದಾರೆ. ಲೋಕಮಾನ್ಯ ತಿಲಕರು ತೆಕ್ಕೊಂಡಿದ್ದಾರೆ. ಹಿಂದೆ ನಮ್ಮ ಇದರಲ್ಲಿ ಸೋಮನಾಥನಲ್ಲಿ ಆದರಣೀಯರಾದಂತಹ ಮತ್ತು ಮಹಾಮನ ರಾಜೇಂದ್ರ ಪ್ರಸಾದ್ ಅವರು ಇದನ್ನು ಮಾಡುವಾಗ ಈ ಮುಹೂರ್ತವನ್ನೇ ತೆಕ್ಕೊಂಡಿದ್ದಾರೆ. ಮೇಷಲಗ್ನದಲ್ಲಿ ಇರತಕ್ಕಂತಹ ಗುರುನ್ ತೆಕ್ಕೊಂಡಿದ್ದಾರೆ. Yes, yes. ಉತ್ತರ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಈಗಿನ ಕಾಲಕ್ಕೆ ಆಧುನಿಕ ಕಾಲದಲ್ಲಿ ನಾವು ಬಹಳಷ್ಟು ಇನ್ನೊಂದು ವಿಜಯೇಂದ್ರ, yes, ನಮ್ಗೆ ಸಮಯ ಬಹಳ ಒಂದೇ ಕಡಿಮೆ. ಪಾಯಿಂಟ್ ಆಡ್ ಮಾಡಿಬಿಡ್ತೀನಿ. Yes. ಏನು ಅಂದರೆ ಮಾನಸೋಲ್ಲಾಸ, ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ ಅದನ್ನು ಹೇಳುವಾಗ ತಾವು ಹೇಳಿದ ಮಾತುಗಳನ್ನೇ ಹೇಳಿ, ಲಗ್ನದಲ್ಲಿ ಗುರು ಇದ್ದರೆ ಬಾಕಿ ದೋಷಗಳೆಲ್ಲ ಹೋಗುತ್ತೆ, ದಶಸಹಸ್ರ ದೋಷಾನ್ ಹಂತಿ ಅಂತ ಹೇಳಿರೋದ್ರಿಂದ ಇದು ಮಂಗಳಕರವಾಗಿದೆ ಅಂತ ಕನ್ವಿನ್ಸಿಂಗ್ ಆನ್ಸರ್ ವಿಜೇಂದ್ರ ಶರ್ಮಾ ಅವರು ಕೊಟ್ಟಿರೋದು. ಥ್ಯಾಂಕ್ ಯು ವಿಜೇಂದ್ರ ಶರ್ಮಾ ಅವರೇ ಈ ಡಿಸ್ಕಷನ್ ನಖಲಾಹ ಪ್ರಯಾತಃ ಲಗ್ನ ಜೀವಶ್ಚ ಚತುಷ್ಟಯೇತ್ ಸೌಖ್ಯಕರಂ ಎಂಬುದಾಗಿ ಶಾಸ್ತ್ರಕಾರರು ಹೇಳಿದ್ದಾರೆ. ಇವತ್ತು ನಾನು ಈ ಶಾಸ್ತ್ರವನ್ನು ಸ್ವಲ್ಪ ಕನ್ನಡೀಕರಣ ಯಾಕೆ ಮಾಡ್ತಾ ಇದ್ದೇನೆ ಅಂತಂದರೆ, ಮುಂದಿನ ಪೀಳಿಗೆ ಪಾಪ ಏನೂ ಜ್ಞಾನ ಇಲ್ಲ, ಸಂಸ್ಕೃತ ಅರ್ಥ ಆಗೋದಿಲ್ಲ, ನಾವು ಹೇಳ್ತಕ್ಕಂತಹ ಕೆಲವು ಶಬ್ದಗಳು ಅರ್ಥ ಆಗೋದಿಲ್ಲ. ಅವರಿಗೋಸ್ಕರ ಈ ಮುಹೂರ್ತ ಕೊಟ್ಟದ್ದು. ಮುಂದಿನ ಪೀಳಿಗೆ ನಮ್ಮ ಸರ್ವಸ್ವ ಇದೆ, ನಮ್ಮ ಪ್ರಾಣ, ಅವರಿಗೆ ತಿಳಿತಕ್ಕಂತಹ ಸಂದರ್ಭವನ್ನು ಲೋಕಮಾನ್ಯ ತಿಲಕರು ಮತ್ತು ಮತ್ತು ರಾಜೇಂದ್ರ ಪ್ರಸಾದ್ ಅವರು ಇವರೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಂಥವರು ಈಗ ರಾಘವೇಂದ್ರ ಸ್ವಾಮಿಗಳವರು, ರಾಮಾನುಜಾಚಾರ್ಯ, ಶ್ರೀಮದ್ ರಾಮಾನುಜಾಚಾರ್ಯ, ಶ್ರೀಮದ್ ಮಧ್ವಾಚಾರ್ಯರು, ಶ್ರೀಮದ್ ಶಂಕರಾಚಾರ್ಯರು ಇವರೆಲ್ಲ ಮಾಡಿದದ್ದು ಗೊತ್ತಿದೆ. ಆದರೆ ನಮ್ಮ ಪಾಶ್ಚಾತ್ಯೀಕರಣದಿಂದ ಇವೆಲ್ಲ ಹೆಸರುಗಳು ಮತ್ತು ನಮ್ಮ ಯುವ ಪೀಳಿಗೆ ಗೊತ್ತಿಲ್ಲ. ಇದು ನಮ್ಮ ದುರ್ದೈವ. ಅದನ್ನು ಮಾಡತಕ್ಕಂತಹ ಜವಾಬ್ದಾರಿ ತಮ್ಮ ಮೇಲೆ, ನಮ್ಮ ಮೇಲೆ ಇದೆ. ಶರ್ಮಾ ಅವರೇ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.